ನಮಗೆಲ್ಲ ಗೊತ್ತಿದೆ. ಪುತ್ರ ಶೋಕ ನಮ್ಮ ಇದರಲ್ಲೇ ಬರೆದಿದ್ದಾರೆ, ಪುತ್ರ ಶೋಕಂ ನಿರಂತರಂ ಅಂತ. ನಾವು ವಯಸ್ಸಾಗಿರೋರು ಸತ್ರೆ ಮಕ್ಕಳಿಗೆ ಏನಾಗಲ್ಲ, ಆದ್ರೆ ನಾವು ಬದುಕಿದ್ದಾಗ ಮಕ್ಕಳು ಸತ್ರೆ ಅದು ಜೀವನ ಪೂರ್ತಿನ ನಮಗೆ ನಾನು ನೆನಪಲ್ಲೇ ಕೊರಗ್ತೀರಿ ನಾವು. ಈ ಸ್ಥಿತಿ ಹಂಗೆ. ಆ ಭೂಮಿಕ್ ಸತ್ತೋಗಿದ್ದಾನಲ್ಲ ಅವ್ರ ತಂದೆ ತಾಯಿದು ಅದೇ ಸ್ಥಿತಿ ಇವತ್ತು. ನಾನು ಹೋಗಿ ಭೇಟಿ ಮಾಡಿದ್ದೀನಿ. ಇದಾದ್ಮೇಲೆ ಸಂಜೆ 5 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ RCBಗೆ ಸನ್ಮಾನ ಚಾಲನೆ ಶುರು ಆಗ್ತದೆ. ಪ್ರೋಗ್ರಾಮ್ ಶುರು. ಎಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮೈಕ್ ಇಟ್ಕೊಂಡು ಹೇಳ್ತಾರೆ, ಕಾರ್ಯಕ್ರಮ ಶುರು ಮಾಡಿ ನಾಡಗೀತೆ ಆಡಿ ಅಂತ ಹೇಳ್ತಾರೆ. ಅಲ್ಲಿ ನಾಡಗೀತೆ ಶುರುವಾಗ್ತದೆ. ಜಯ ಭಾರತ ಜನನಿ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕವಿ ಕೋಗಿಲೆಗಳ ಪುಣ್ಯಾರಾಮ ಅಂತ ಬರ್ತದೆ. ಇಲ್ಲಿ ಒಂದೊಂದೇ ಕೋಗಿಲೆಗಳು, ಕನ್ನಡದ ಕೋಗಿಲೆಗಳು ಪ್ರಾಣ ಕಳ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಹಾಡು ಅವಾಗೂ ಒಂದು ಸಾವಾಗಿದೆ. ಆ ನಾಡಗೀತೆ ಚಾಲನೆ ಆಗ್ತಾ ಇದ್ದಂಗೆ 7ನೇ ಬಲಿನೂ ಕೂಡ ಆಗುತ್ತೆ. ಕರುಣಾಕರ್ ಶೆಟ್ಟಿ ಎಂಬುವರ ಪುತ್ರಿ 19 ವರ್ಷದ ವಿದ್ಯಾರ್ಥಿನಿ ಚಿನ್ಮಯಿ ಹೆಣ್ಮಗಳು, ಅವಳು ಪ್ರಾಣ ಕಳ್ಕೊಂತಾರೆ. ಇಲ್ಲಿ ನಾಡಗೀತೆ ನಡೀತಾ ಇರ್ತತೆ, ಅಲ್ಲಿ ಆ ಹೆಣ್ಮಗಳು ಆ ಮಗು ಸತ್ತೋಗ್ತಾರೆ. ಆ ಬಾಡಿನ ನಾವು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ಸಂಜೆ 5 ಗಂಟೆಗೆ ಯಾದಗಿರಿ ಜಿಲ್ಲೆ ಶಿವಲಿಂಗ 17 ವರ್ಷದ ವಿದ್ಯಾರ್ಥಿ ಅವನು ಸತ್ತೋಗ್ತಾರೆ. ಆಸ್ಪತ್ರೆಗೆ ತಗೊಂಡೋಗ್ತಾರೆ, ಬ್ರಾಡ್ ಡೆಡ್ ಅಂತ ಹೇಳ್ತಾರೆ. ಇದಾದ್ಮೇಲೆ ಸಂಜೆ 5 ಗಂಟೆಗೆ ಇಷ್ಟೆಲ್ಲ ಆದ್ಮೇಲೆ ಕೂಡ ವಾಕಿ ಟಾಕಿಯಲ್ಲಿ ನೂಕುನುಗ್ಗಲು ಜಾಸ್ತಿ ಆಗ್ತದೆ. ಇಷ್ಟು ಸತ್ತ ಮೇಲೂ ಇನ್ನೂ ನೂಕುನುಗ್ಗಲು ಆಗ್ತಾ ಇತ್ತು. ಕಮಿಷನರ್ ಹೇಳ್ತಾರೆ, ಎಲ್ಲ ಅಲ್ಲಿ ಯಾರ್ಯಾರು ಇದ್ದೀರೋ ಎಲ್ಲ ಬಂದ್ಬಿಡ್ರಪ್ಪ, ಇಲ್ಲಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ. ವಾಕಿ ಟಾಕಿ ಲಾಗ್ ಬುಕ್ ಅಲ್ಲಿ ಇದೆ ನನ್ನ ಹತ್ರ. ಅಷ್ಟೊತ್ತಿಗಾಗಲೇ RCB ಆಟಗಾರರಿಗೆ ಮುಖ್ಯಮಂತ್ರಿಗಳು, ಗವರ್ನರ್ ಅವರು ಸನ್ಮಾನ ಮಾಡಕ್ಕೆ ಶುರು ಮಾಡಿರ್ತಾರೆ. ಆ ಸನ್ಮಾನ ನಡೀತಾ ಇದ್ದಂಗೆ 9ನೇ ಬಲಿ ಬಾಷ್ ಕಂಪನಿ ಸಾಫ್ಟ್ವೇರ್ ಡೆವಲಪರ್, ಕೋಲಾರ ಜಿಲ್ಲೆ ಬಂಗಾರಪೇಟೆ, ಅವರ ಪುತ್ರಿ 24 ವರ್ಷದ ಸಹನಾ ಸುರೇಶ್ ಅವರು ತೀರೋಗಿರ್ತಾರೆ. ಆದ್ಮೇಲೆ ಅವ್ರದೆಲ್ಲ ಸನ್ಮಾನ ಮುಗಿಸ್ತೈತೆ. ಸನ್ಮಾನ ಮುಗಿದಾದ್ಮೇಲೂ ಕೂಡ ಸಂಜೆ 5 ಗಂಟೆ 10ನೇ ವ್ಯಕ್ತಿ ಸಾವು ಆಗ್ತಾನೆ. ಚಿಂತಾಮಣಿ ತಾಲೂಕು ತಿಮ್ಮಪ್ಪ ಅವರ ಪುತ್ರ 21 ವರ್ಷ ಶ್ರವಣ, ಅವನು ಕಾಲೇಜು ಹುಡುಗ, ಅವನು ತೀರೋಗ್ತಾನೆ. ಪ್ರಾಣ ಪಕ್ಷಿ ಆರೋಗಿರ್ತೈತೆ ಅವನದನ್ನು ಕೂಡ. 10ನೇ ಬಲಿ. ನಾನು ಫೋಟೋ ಕೊಡ್ತೀನಿ. ಇದು ಅಂಗಲಾಚ್ತಾರೆ ಪರಮೇಶ್ವರ್ ಅವರೇ. ಇಲ್ಲಿ ಒಬ್ಬ ಹುಡುಗಿ ನೋಡಿ ಅಂಗಲಾಚ್ತಾಳೆ. ನನ್ನ ಸ್ನೇಹಿತೆ ನಾನು ಕರ್ಕೊಂಬಂದ್ಬಿಟ್ಟೆ ಅವ್ರ ಮನೆಯಿಂದ. ನಾನು ಹಿಂಗೆ ಯಾಕೆ ಮಕ ತೋರಿಸ್ತಾ ಇನ್ನ ಬದುಕಿದ್ದಾಳೆ ಅವಳು, ಉಸಿರಾಡ್ತಾ ಇದೆ. ನಾನು ನೋಡಿದೀನಿ, ಪಲ್ಸಿನ ಉಸಿರಾಡ್ತಾ ಇದೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಆಂಬುಲೆನ್ಸ್ ಕರೆಸಿ ಅಣ್ಣ ಬ್ರದರ್ ಅಂತ ಎಲ್ಲರೂ ಗೋಗರಿತಾಳೆ. ಆಂಬುಲೆನ್ಸು ಬರಲಿಲ್ಲ, ಡಾಕ್ಟ್ರು ಬರಲಿಲ್ಲ, ನರ್ಸು ಬಂದಿಲ್ಲ. ಅಲ್ಲಿ ಜನ ಹೆಂಗಿದ್ರು ವೈಲೆಂಟ್ ಅಂದ್ರೆ ಯಾರು ಕೇರ್ ಮಾಡೋ ಸ್ಥಿತಿ ಇರಲಿಲ್ಲ. ಯಾರನ್ನ ಕೇರ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಓಡು ಅಂತ ಓಡ್ತಾ ಇದ್ದಾರೆ. ಪಾಪ ಅಂಗಲಾಚ್ತಾ ಇದ್ದಾಳೆ. ಫೋಟೋ ನೋಡಿ, ಇಲ್ಲೇ ಅಳ್ತಾ ಇದ್ದಾಳೆ. ಆ ಪುಲ್ವಾಮಾದಲ್ಲಿ ಒಬ್ಬ ಅಳ್ತಾ ಇದ್ದಲ್ಲ, ಹಂಗೆ ನೋಡಿ ಫೋಟೋ ಅಳ್ತಾ ಇದ್ದಾಳೆ. ನಾನು ಕೇಳ್ತೀನಿ ಸರ್ಕಾರನ, ನಮ್ಮ ಹತ್ರ ಒಂದು 2000 ಆಂಬುಲೆನ್ಸ್ ಇರ್ಬೇಕಾ? 108 ಗೊತ್ತಿಲ್ಲ ಎಷ್ಟು ಕಡೆ ಒಂದು ಆಂಬುಲೆನ್ಸ್ ಇಲ್ಲಲ್ಲ ಸರ್. ಇಲ್ಲಿ ಇಷ್ಟು ಬಡ್ಕೊಂತ ಇದ್ದಾರೆ ಅವರೆಲ್ಲ. ನಾವು ಇನ್ನ ಉಸಿರಾಡ್ತಾ ಇದ್ದೀರಿ, ಬದುಕಿಸಬಹುದು, ಆಂಬುಲೆನ್ಸ್ ತರಿಸಿ ಅಂತ ಹೇಳಿದ್ರೆ ಒಂದು ಆಂಬುಲೆನ್ಸ್ ಬರಲಿಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಮೊನ್ನೆ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ದೆ, ಅಲ್ಲಿದ್ದಿದ್ದೆ 2000 ಜನ. ನಮ್ಮ ಅಧಿಕಾರಿ ಕೇಳಿದ್ರು 2 ಆಂಬುಲೆನ್ಸ್ ಇಡಬೇಕು ಅಂದ್ರು, ಫೈರ್ ಇಂಜಿನ್ ಇಡಬೇಕು ಅಂದ್ರು. ಆಮೇಲೆ ನಾನು ಪರ್ಮಿಷನ್ ಕೊಟ್ಟಿದ್ದವರು. ಸರ್ ಇಲ್ಲಿ ಎರಡೂ ಕಡೆ ಸೇರಿದ್ರೆ 3-4 ಲಕ್ಷ ಜನ. ಆಂಬುಲೆನ್ಸ್ ಗತಿ ಇಲ್ಲ ಸರ್ ನಮ್ಮಲ್ಲಿ. 2-3 ಸಾವಿರ ಕೋಟಿ ಕೊಡ್ತೀರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಸತ್ತ ಮೇಲೆ ಹೆಣ ಹೊಡಿಯಕ ಆಂಬುಲೆನ್ಸ್ಗಳು ಇಟ್ಕೊಂಡಿರೋದು ನಾವು. ಸತ್ತ ಮೇಲೆ ಹೆಣ ಹೊಡಿಯಕ ಇಟ್ಕೊಂಡಿರೋದು, ಬದುಕ್ಸಕ್ಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ನಾವು, ಜೀವ ಉಳಿಸಕ್ಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು. ಬಡ್ಜೆಟ್ ಅಲ್ಲಿ 2,000-3,000 ಕೋಟಿ ಕೊಟ್ಟಿದ್ದೆ ನಾವು ಎಲ್ಲರಿಗೂ. ಒಂದು ಆಂಬುಲೆನ್ಸ್ ಬರ್ಲಿಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗ್ಲಿಲ್ಲ, ಒಬ್ಬರನ್ನ ಬದುಕಿಸ್ಲಿಲ್ಲ. ಇದನ್ನ ನಾನು ಕೇಳ್ತಾ ಇದ್ದೀನಿ. ನೀವು ಸರಿಯಾಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ, ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ರೆ, ನರ್ಸ್ಗಳನ್ನ ವ್ಯವಸ್ಥೆ ಮಾಡಿದ್ರೆ, ಡಾಕ್ಟರ್ಗಳನ್ನ ವ್ಯವಸ್ಥೆ ಮಾಡಿದ್ರೆ, ಇನ್ ಟಾಯ್ಲೆಟ್ ಪ್ರಶ್ನೆ ಬಿಡಿ, ಟಾಯ್ಲೆಟ್ಗಳ ಪ್ರಶ್ನೆನೇ ಇಲ್ಲ. ಈ ಅನಾಹುತ ಆಗ್ತಾ ಇತ್ತ ನಾವು ಏನ್ ಮೆಸೇಜ್ ಕೊಡ್ತೀರಿ ಅಂತ. ಈಗ ನಮ್ಮ ಮಕ್ಕಳೇನಾನ ಸತ್ರೆ ನಾವ್ ಹಿಂಗ್ ಮಾಡ್ತೀರಾ? ಅವರು ನಮ್ಮ ಮಕ್ಕಳೇ, ನಾವ್ ಹಿಂಗ್ ಮಾಡಲ್ಲ. ನಮ್ಮ ಕುಟುಂಬದವರು ಅಂತ ನಾವು ಅವ್ರ ಗೌರವವನ್ನು ಕೊಡ್ಬೇಕಾಗಿತ್ತಲ್ಲ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೀನಿ, ಇಷ್ಟೊಂದು ಸಾವಿಗೆ ಹೊಣೆ ಯಾರು ಹೊರ್ತೀರ? ಇವತ್ತು ನಿಮ್ಗೆ ಅವಕಾಶ ಇದೆ. ನಿಮ್ಗೇನಾದ್ರು ಹೃದಯ ಇದ್ರೆ, ಪ್ರೀತಿ ಇದ್ರೆ, ಸಂವೇದನೆ ಇದ್ರೆ ಒಂದ್ಸರಿ ಎದ್ ನಿಂತು, ನನಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರ ಒಂದ್ಸರಿ ಎದ್ ನಿಂತು, ಒಳ್ಳೆ ಹೃದಯ ಇದ್ರೆ, ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು. 11 ಜನಕ್ಕೆ ಶಾಂತಿ ಆದ್ರೂ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನ ಪ್ರಜಾವಾಣಿಯವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು,
ನೀವು ಗೃಹ ಸಚಿವರು, ನೀವೇ A1, A2, A3 ನೀವೇ ಹೊರಬೇಕು, ನೈತಿಕ ಹೊಣೆಯನ್ನು ಹೊರಬೇಕು, ರಾಜೀನಾಮೆ ಕೊಡಬೇಕು. ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ಕೊಡದೆ ತಪ್ಪು ಮಾಡಿದ್ದಾರೆ, ಅವ್ರಿಗೂ ಶಿಕ್ಷೆ ಆಗಬೇಕು. ಈ ತರ ಘಟನೆ ಇನ್ನು ಮುಂದೆ ನಡಿಬಾರದು. 4 ಗಂಟೆ 20 ನಿಮಿಷಕ್ಕೆ KR ಪೇಟೆ ತಾಲೂಕು ರಾಮಸಮುದ್ರದ ಸಿವಿಲ್ ಇಂಜಿನಿಯರ್, ಫಸ್ಟ್ ಸತ್ತಿದ್ದು ಇಂಜಿನಿಯರು, ಎರಡನೇ ಬಲಿ 25 ವರ್ಷದ ಪೂರ್ಣಚಂದ್ರ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತೋಗ್ತಾನೆ. ಇಬ್ರು ಇಂಜಿನಿಯರ್. 4:36ಕ್ಕೆ ಗೇಟ್ ನಂಬರ್ 6 ಹತ್ತಿರ 6 ಜನ ಬಿದ್ದೋಗಿದ್ದಾರೆ, ಯಾರು ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅಂತೇಳಿ ವಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ. ವಾಕಿ ಟಾಕಿಯಲ್ಲಿ ರೆಸ್ಪಾಂಡ್ ಇಲ್ಲ, ಯಾರು ಎತ್ಕೊಂಡು ಹೋಗೋಕು ಯಾರು ಗತಿ ಇಲ್ಲ. ಸಂಜೆ 4:25ಕ್ಕೆ 3ನೇ ಬಲಿ, ಥರ್ಡ್ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ನಾಗಸಂದ್ರ ಗ್ರಾಮದ 19 ವರ್ಷದ ಮನೋಜ್ ಕುಮಾರ್, ಈತ ಪ್ರೆಸಿಡೆನ್ಸಿ ಕಾಲೇಜಿನ ವಿದ್ಯಾರ್ಥಿ, ಅವನು ಸತ್ತೋಗ್ತಾರೆ. ಸಂಜೆ 4:38ಕ್ಕೆ 4ನೇ ಬಲಿ ದಿವ್ಯಾಂಶಿ, ವಯಸ್ಸೆಷ್ಟು ಗೊತ್ತಾ? 13 ವರ್ಷ, ಜಸ್ಟ್ 13 ವರ್ಷ, ಸ್ಟೂಡೆಂಟ್. ಅವಳು ಕನಸು ಕಂಡ್ಕೊಂಡಿದ್ಲು, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಕನಸು ಕಂಡಂತ ಹುಡುಗಿ. ನಾನು ಅವ್ರ ಅಮ್ಮನ ಹತ್ರ ಮಾತಾಡಿದ್ದೀನಿ. ನಾನು ಬೇಡ ಅಂತ ಹೇಳಿದೆ. ನಾನು ಅವಳಿಗೆ, ಅಮ್ಮ ಇಲ್ಲ, ನಾನು ಕೊಯ್ಲಿನ ನೋಡ್ಬೇಕು, ಬಾಮ್ಮ 5 ನಿಮಿಷ ಬಾಮ್ಮ ಅಂತ ಹೇಳಿ ಕರ್ಕೊಂಬಂದ್ಲು. ನಾನು ಸತ್ತಾಗ ಬೋರಿಂಗ್ ಆಸ್ಪತ್ರೆ ಹತ್ರ ಹೋಗಿದ್ದೆ, ಅಳ್ತಾ ಕೂತಿದ್ಲು. ನಾನು ಹೇಳಿದೆ, ಸರ್ ಬೇಡ ಮಗಳೇ ಬೇಡ ಅಂತ. ಒಂದು ತಾವು ಗಮನಿಸಬೇಕು ಮುಖ್ಯಮಂತ್ರಿಗಳೇ, ಪಾಪ 13 ವರ್ಷ, ಎಷ್ಟು ನೀವು ಕರುಣೆ ಇಲ್ದ ಕೆಲಸವನ್ನ ಅವತ್ತಾಗಿದೆ ಅಂತ ಹೇಳಿದ್ರೆ. ನಾನು ಇದ್ದೆ ಅಲ್ಲಿ. ಪೋಸ್ಟ್ ಮಾರ್ಟಮ್ಗೆ ಆ ಮಗುಗೆ ನಾನೇ ಹೇಳಿದೆ, ಬೇಗ ಕಳಿಸ್ಬರು, ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ. ಪೋಸ್ಟ್ ಮಾರ್ಟಮ್ ಮಾಡಿ ಆಚೆ ಬರ್ತೈತೆ, ಅವ್ರ ಅಮ್ಮ ಹೇಳಿದ್ಲು, ಈ ಮಗು ಆ ಓಲೆನ ಬಹಳ ಇಷ್ಟಪಡ್ತಾ ಇದ್ಲು. ಯಾವಾಗೂ ನಾನು ಹೇಳ್ತಾ ಇದ್ದೆ, ಬೇರೆ ಓಲೆ ಹಾಕೋ, ಇಲ್ಲ ನಂಗೆ ಇದೇ ಇಷ್ಟ, ಇದೇ ಓಲೆ ಅಂತ. ಆ ಓಲೆ ಇಲ್ಲ. ಆ ಅಮ್ಮ ನಾನು ಕೇಳಿದಿಷ್ಟೇ, ಸುರೇಶ್ ಕುಮಾರ್ ಇಲ್ಲ, ಕದ್ದು ಬಿಟ್ಟಿದ್ರು. ಕೇಸ್ FIR ಆಗಿದೆ, ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ, ಇನ್ನೂ ಸಿಕ್ಕಿಲ್ಲ, ಓಲೆ ಸಿಕ್ಕಿಲ್ಲ. ಪೋಸ್ಟ್ ಮಾರ್ಟಮ್ ಅಲ್ಲಿ ಯಾರು ಇರ್ತಾರೆ? ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್, ಯಾರು ಇರ್ತಾರೆ? ಎಲ್ಲ ಇರೋರು ನಮ್ಮವರೇ, ಡಾಕ್ಟರ್ಗಳು, ಅಲ್ಲಿರೋ 3-4 ಜನ. ಓಲೇನೇ ಇಲ್ಲ. ಪುಣ್ಯಕ್ಕೆ ಕಿವಿ ಬಿಟ್ಟಿದ್ದಾರೆ, ಪುಣ್ಯಕ್ಕೆ. ಆ ಅಮ್ಮ ಹೇಳಿದ್ ನನಗೆ, ನಾನು ದುಡ್ಡು ಕೊಟ್ಬಿಡ್ತೀನಿ, ಆ ಓಲೆ ಎಷ್ಟು ಕಾಸ್ಟ್ ಇದೆಯೋ ಐ ವಿಲ್ ಗಿವ್, ಪೇ ಓನ್ಲಿ, ನಾನೇ ಕೊಡ್ತೀನಣ್ಣ, ನೀವು ಇದ್ರ ಮಾಡ್ತೀನಿ, ನಾನು Paytm ಮಾಡ್ತೀನಣ್ಣ, ನಾನು ಕೊಟ್ಬಿಡ್ತೀನಣ್ಣ ಅಂತ ಹೇಳಿದ್ರು. ನಾನು ಕೊಡ್ತೀನಿ, ನನ್ಗೆ ಓಲೆ ಬೇಕಣ್ಣ, ನೆನಪಣ್ಣ ಅದು ಅಂತಂದ್ರು. ಎಷ್ಟು ಅಮಾಯಕರಾಗಿ ನಡ್ಕೊಂಡಿದ್ದೀರಾ? ಇದು ನ್ಯಾಯ? ಇದನ್ನ ನಾನು ಕೇಳ್ತಾ ಇದ್ದೀನಿ. ಇದುವರೆಗೂ ನಿಮ್ ಕೈಲಿ ಹುಡ್ಕೊಡಕ್ಕಾಗಿಲ್ಲ ಅಲ್ವಾ ಪರಮೇಶ್ವರ್ ಅವರೇ? ಹೆಣ ಮಾಡಿದ್ರಿ ಅವ್ರನ್ನ. ಆ ಓಲೆನ ಕೊಡ್ಸೋಣ ಅಂದ್ರೆ ಓಲೆನೂ ಕೊಡ್ಸಕ್ಕಾಗ್ಲಿಲ್ಲ ನಮ್ಮ ಕೈಲಿ. ಇದಾದ್ಮೇಲೆ ಸಂಜೆ 4:41 ಆಯ್ತು. ಚಾರ್ಟೆಡ್ ಅಕೌಂಟೆಂಟ್, ಉತ್ತರ ಕನ್ನಡದವರು, ಸಿದ್ದಾಪುರ ತಾಲೂಕು, ಅಕ್ಷತಾ ಪೈ, 27 ವರ್ಷ, 5ನೇ ಸಾವು. 20 ಇದು ಆಯ್ತು. 5 ಜನ ಸತ್ತ ಮೇಲೆ ಈ RCB ಅವರು ವಿಧಾನಸೌಧ ಬಳಿ ಬರ್ತಾರೆ. 5 ಜನ ಸತ್ತ ಮೇಲೆ, ನಾನು ಟೈಮಿಂಗ್ಸು ಎಲ್ಲ ಹೇಳಿದ್ದೀನಿ ಕ್ಲಿಯರ್. 5 ಜನ ಸತ್ತ ಮೇಲೆ RCB ಅವರು 4:45ಕ್ಕೆ ಬರ್ತಾರೆ. ಅವ್ರು ಬಂದ ಮೇಲೆ, ಅವ್ರು ಬಂದಿರುವಂತ ಆದ್ಮೇಲೆ ಸಂಜೆ 4:59ಕ್ಕೆ 4:59ಕ್ಕೆ 6ನೇ ಬಲಿ, ಹಾಸನ ಬೇಲೂರು ತಾಲೂಕು ಅರಳ್ಳಿ ಲಕ್ಷ್ಮಣ್, MS ರಾಮಯ್ಯ ಲೇಔಟ್, 20 ವರ್ಷ, DL ಭೂಮಿ, ಒಬ್ಬನೇ ಮಗ. ಪರಮೇಶ್ವರ್ ಅವರೇ ಒಬ್ಬನೇ ಮಗ. ನಾನು ಅವ್ರ ಮನೆಗೆ ಹೋಗಿದ್ದೆ. ಆಸ್ತಿವಂತ ಇಂಡಸ್ಟ್ರಿಯಲಿಸ್ಟ್ ಅವನು. ನನ್ನ ಹತ್ರ ಹೇಳ್ದ, ಅಣ್ಣ ನನ್ಗೆ ಯಾರು ಇನ್ನಿಲ್ಲೇ ಇಲ್ಲ, ಇದ್ದಿದ್ದೊಬ್ಬ ಮಗ ಸತ್ತೋದ, ನಾನು ಏನ್ ಮಾಡ್ಲಿ ಆಸ್ತಿ ಕಟ್ಕೊಂಡು? ಒಬ್ಬನೇ ಮಗ. ಅವ್ರಿಗೆ ನ್ಯಾಯ ಕೊಡ್ಬೇಕೋ ಇಲ್ಲ ಸರ್ಕಾರ? ತಪ್ಪಿತಸ್ಥರನ್ನ ಹುಡುಕಿಲ್ಲ ಅಂತ ಹೇಳಿದ್ರೆ ನ್ಯಾಯ ಕೊಟ್ಟಂಗೆ ಆಗ್ತೈತೆ ಅವ್ರಿಗೆ? ಇದನ್ನ ನೋಡಿದ್ರು ನಮ್ಮ DK ಶಿವಕುಮಾರ್ ಅವರು. ಏನಪ್ಪ ಇಷ್ಟೊಂದು ಉಚ್ಚೆದ್ದು ಕುಣಿತಾ ಇದ್ದಾರೆ, ಸಂಭ್ರಮ ಆಚರಣೆ ಏನ್ ಎಲ್ಲ ರಾಜ್ಯ ಪೂರ್ತಿ ಅಂತ ಸರ್ಕಾರಕ್ಕೆ ಒಂಥರ ಅನ್ಸಕ್ ಶುರುವಾಯ್ತು. ಇದನ್ನ ಹೆಂಗನ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕಲ್ಲ ಈ ಕ್ರೆಡಿಟ್ ವಾರ್ನ. ಈ ಕ್ರೆಡಿಟ್ ವಾರ್ ಒಂಥರ ಇದು. ಇದನ್ನ ನಮ್ ಕಡೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ಕೊಳೋದು ಅಂತ ಸ್ಕೆಚ್ ಹಾಕಿದ್ರು. ಅಲ್ಲೇ ಪ್ರಾರಂಭ ಆಗಿದ್ದು ಮ್ಯಾಚ್. ನಾವು ಇನ್ನೂ ಗೆದ್ದೇ ಇಲ್ಲ ಅಲ್ಲಿ. ಅವಾಗೆ ಒಂದು ಲೆಟರ್ ಬರ್ತೈತೆ ಪೊಲೀಸ್ಗೆ. ಪೊಲೀಸ್ ಅವ್ರಿಗೆ ನಮ್ಮ CM ಅವ್ರು ಹೇಳ್ತಾ ಇರೋದು, ನನ್ಗೆ ಗೊತ್ತೇ ಇಲ್ಲ. ಅವ್ರನ್ನ ಪರಮೇಶ್ವರ್ ಯಾವಾಗ ಹೇಳ್ತಾರೆ, ಅವ್ರು ಯಾವಾಗ ಒಂದ್ಸರಿ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಅಂತ ಲೆಟರ್ ಬರೀತಾರೆ. ಏನಂತ ಅಂದ್ರೆ, ಲೆಟರ್ ಕಾಪಿನ ಕೊಡ್ತೀನಿ ನಿಮ್ಗೆ. ಕಮಿಷನರ್ ಆಫ್ ಪೊಲೀಸ್, ನಾವು ಒಂದು ಪೆರೇಡ್ ಮಾಡ್ತೀರಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ನೀವು ಅದಕ್ಕೆ ಏನೇನ್ ಬೇಕೋ ಬಂದೋಬಸ್ತ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಮಾಹಿತಿ ಬೇಕಾದ್ರೆ, ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳಿರೋದು, ನಿಮ್ಗೇನಾದ್ರೂ ತೊಂದರೆ ಆದ್ರೆ ನಮ್ಮಿಂದ ಮಾಹಿತಿ ಕೇಳಿದ್ರೆ ನಮ್ಮ ಹತ್ರ ಬಂದು ಮಾಹಿತಿ ತಗೊಂಡೋಗಿ. ಈ ಕಾಪಿ ಪೊಲೀಸ್ ಕಮಿಷನರ್ಗೆ. ಸರ್ಕಾರ ನಮ್ಗೆ ಗೊತ್ತಾ ಇಲ್ಲ ಅಂತದೆ. ಆ ಪೊಲೀಸ್ ಕಮಿಷನರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಯಾವ ರಾಜ್ಯದವನು ಅಂತ ಗೊತ್ತಿಲ್ಲ ನನ್ಗೆ. ಎರಡನೇದು, ಬಿರಿ ಪೊಲೀಸ್ ಕಮಿಷನರ್ ಬರೆಯಲ್ಲ, DCPಗೆ ಬರೀತಾರೆ. DCPಗೂ ಒಬ್ಬರಿಗೆ ಅಲ್ಲ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಬರೀತಾರೆ. ಎಲ್ಲ ಐತೆ, ಸರ್ಕಲ್ ಇನ್ಸ್ಪೆಕ್ಟರ್, DCP, ಕಮಿಷನರ್ ಎಲ್ಲರಿಗೂ ಲೆಟರ್ ಬರೀ. ಇದು ಬರ್ದಾದ್ಮೇಲೆ ಮತ್ತೆ
RCB ಅವರು ಫಸ್ಟ್ ಎವಿಡೆನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ, ಫಸ್ಟ್ ದಾಖಲೆ, ಫಸ್ಟ್ ಸಾಕ್ಷಿ ಕೊಡ್ತಾ ಇದ್ದೀನಿ. ಇಲ್ಲಿ DPRಗೆ ಒಂದು ಲೆಟರ್ ಬರ್ತದೆ, DPR ಕಾಪಿ ಇದೆ ನನ್ನ ಹತ್ರ. ನಿಮ್ DPR ಸೆಕ್ರೆಟರಿ ಅದಕ್ಕೆ ಯಾಕೆ ಹಾಕಿದಾರೋ ಗೊತ್ತಲ್ಲ, XXX ಅಂತ ಹಾಕ್ಬಿಟ್ಟವ್ರು, 3X ಹಾಕವ್ರೆ, XXX 3X DPR ಸೆಕ್ರೆಟರಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕೋಡ್ ಅವರು ಡಿಸೈಡ್ ಆಗಿರಲ್ಲ. ಪರ್ಮಿಷನ್ ಟು ದಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಫಾರ್ ದಿ felicitation. Sir, this is also informed that Honorable Chief Minister and Honorable Deputy CM shall gracing this occasion. RCB players and support the staff. ಅವರು ಹೇಳ್ತಾರೆ permit to make necessary arrangement at Vidhanasauda grand step. ಇದು ನೀವೇನು ಅವರಿಗೆ ಪರ್ಮಿಷನ್ ಕೊಟ್ಟಿದ್ರಾ, ಕೇಳಿದ್ರಾ ನಿಮ್ಮನ್ನು ಬಂದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.